ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಹುಗ್ರಹದ ಒಂದು ರಹಸ್ಯವನ್ನ ತಿಳ್ಕೊಳ್ಳೋಣ. ಈ ರಾಹುಗ್ರಹ ಅಂತ ಹೇಳಿದ್ರೆ ಅದು ತುಂಬಾ ಒಂದು ಮಾಯಾಕಾರಕವಾದಂತ ಒಂದು ಗ್ರಹ. ನಿಮ್ಗೆ 1ರಿಂದ 9 ಗ್ರಹಗಳಲ್ಲಿ 1ರಿಂದ 7 ಗ್ರಹಗಳು ನಿಮ್ಗೆ ಗಮನಕ್ಕೆ ಬರುತ್ತೆ. ಬಟ್ ಈ ರಾಹು ಮತ್ತೆ ಕೇತು ಛಾಯಾಗ್ರಹಗಳಿದು. ನಿಮ್ಗೆ ಇದ್ರದ್ದು ಇರುವಿಕೆ ಗೊತ್ತಾಗಲ್ಲ. ಬಟ್ ಕೆಲವು ಟೈಮಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಈ ಗ್ರಹಣದ ಕಾಲದಲ್ಲಿ ಸೂರ್ಯಾಸ್ತ, ಸೂರ್ಯೋದಯ ಈ ತರ ಕಾಲದಲ್ಲಿ ನಿಮ್ಗೆ ಒಂದು ಸ್ವಲ್ಪ ನಿಮ್ಗೆ ಸೂಕ್ಷ್ಮ ಮನಸ್ಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ನಾನು ಇದನ್ನ ಯಾವ ತರ ಅಂತ ಹೇಳಲ್ಲ, ಯಾಕಂದ್ರೆ ಇದೆಲ್ಲ ಗೊತ್ತಿರ್ಲಿಲ್ಲ ಈಗ. ಬಟ್ ರಾಹು ಅಂತ ಹೇಳೋದು ತುಂಬಾ ಸೂಕ್ಷ್ಮವಾದಂತ ಒಂದು ಗ್ರಹ, ತುಂಬಾ ಒಂದು ಮಾಯಕಾರಕ ಗ್ರಹ ಇದು. ತುಂಬಾ ಒಂದು ಮತ್ತೆ ತುಂಬಾ ಒಂದು ಬ್ರಿಲಿಯಂಟ್, ತುಂಬಾ ಒಂದು ಇಂಟೆಲಿಜೆಂಟ್ ಗ್ರಹ ಇದು ರಾಹು. ತುಂಬಾ ಒಂದು ಬ್ರಿಲಿಯಂಟ್ ಅಂತ ಹೇಳಿದ್ರೆ ಪಕ್ಕಾ ಬ್ರಿಲಿಯಂಟ್. ಈಗಿನ ಒಂದು ಆಧುನಿಕ ಯುಗ ಏನಿದೆ ಇದೆಲ್ಲ ರಾಹುಗೆ ಕಾರಕ ಆಗ್ತಾನೆ. ಈಗ ನಡೀತಿರುವಂತ ಆಧುನಿಕ ಯುಗ ಅಂದ್ರೆ ಎಲೆಕ್ಟ್ರಾನಿಕ್ಸ್, IT, BT, ಸಾಫ್ಟ್ವೇರ್, AI, ಅದರಲ್ಲಿ AI ಇದೆಲ್ಲ ಕೂಡ ರಾಹುಗೆ ಕಾರಕವಾದಂತ ಒಂದು ರಾಹುಗೆ ಕಾರಕವಾದಂತ ಒಂದು ಇದು. ಈಗ ನೀವು ನೋಡ್ತಿರೋದು ಏನಿದೆ, ಫೇಸ್ಬುಕ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, AI, ChatGPT, ಆಮೇಲೆ ಯಾವುದು ಜೆಮಿನಿ, ಇದೆಲ್ಲ ಕೂಡ ರಾಹುಗೆ ಕಾರಕವಾದಂತ ಒಂದು ಗ್ರಹ. ಯಾಕಂದ್ರೆ ರಾಹು ಅಂತ ಹೇಳಿದ್ರೆ ರಿಸಲ್ಟ್ ಅಷ್ಟು ಕ್ವಿಕ್. ಮತ್ತೆ ಈ ರಾಹು ತುಂಬಾ ಸ್ಟ್ರಾಂಗ್ ಇದ್ರೆ ಅವರು ಇಂಜಿನಿಯರಿಂಗ್, ಸಾಫ್ಟ್ವೇರ್, BT ಇದರಲ್ಲಿ ತುಂಬಾ ಸಕ್ಸಸ್ ಸಿಗ್ತದೆ ಅವರಿಗೆ. ರಾಹು ಎಷ್ಟು ಸ್ಟ್ರಾಂಗ್ ಇರ್ತದೆ ಅಷ್ಟು ನಿಮ್ಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತುಂಬಾ ಸಕ್ಸಸ್ ಸಿಗ್ತದೆ ಅಂತ ಸಕ್ಸಸ್. ರಾಹು ತುಂಬಾ ಚೆನ್ನಾಗಿರ್ಬೇಕಾದ್ರೆ ನೀವು ತಂತ್ರಜ್ಞಾನದ ಕಡೆಗೆ ತುಂಬಾ ಒಂದು ಡೀಪ್ ಆಗಿ ಫೋಕಸ್ ಮಾಡಬೇಕು. ಮತ್ತೆ ಈ ಸ್ಟಡಿ ತುಂಬಾ ಒಂದು ಡೀಪ್ ಆದಂತ ಒಂದು ಸ್ಟಡಿ ಕೂಡ ರಾಹುವಿಗೆ ಕಾರಕ. ಮತ್ತೆ ರಾಹು ಅಂತ ಹೇಳಿದ್ರೆ ಈ ಕಳ್ಳತನಕ್ಕೆ ಕೂಡ ಕಾರಕ ಆಗ್ತಾನೆ. ಈ ಕಳ್ಳರು ಮತ್ತೆ ಈ ಬೇಡದ ಒಂದು ಕೆಟ್ಟ ಕೆಲಸ, ಮೋಸದ ಕೆಲಸ, ಇದಕ್ಕೆಲ್ಲ ಕಾರಣ ರಾಹು ಆಗ್ತಾನೆ. ಈ ಮೋಸ ಮಾಡೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಕೆಟ್ಟ ಕೆಲಸ ಮಾಡೋದು, ಇನ್ನೊಬ್ಬರನ್ನ ಏಮರ್ಸೋದು, ಇದೆಲ್ಲ ಕೂಡ ರಾಹುವಿನ ಕಾರಕ. ಈ ಕಳ್ಳತನ ಮಾಡೋದು, ಈ ಉದಾಹರಣೆಗೆ ಈ ಕಳ್ಳರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ರಾಹು ತುಂಬಾ ಸ್ಟ್ರಾಂಗ್ ಇರ್ತಾನೆ. ಈ ದರೋಡೆಕೋರರು, ಕಳ್ಳರು ಕಾರಣ ರಾಹು ಅಂತ ಹೇಳಿದ್ರೆ ಅದು ಮೋಸ ಗ್ರಹ, ತುಂಬಾ ಒಂದು ಮೋಸ ಮಾಡುವಂತ ಒಂದು. ಬಟ್ ನಿಮ್ ಜಾತಕದಲ್ಲಿ ರಾಹು ಏನಾದ್ರು ಒಳ್ಳೆ ಸ್ಥಾನದಲ್ಲಿದ್ರೆ ನಿಮ್ಗೆ ಒಳ್ಳೆ ಫಲನ ಕೊಡ್ತಾನೆ. ಬಟ್ ಏನಾದ್ರು ನೆಗೆಟಿವ್ ಆಗಿದ್ರೆ ನಿಮ್ಗದು ನೆಗೆಟಿವ್ ಫಲ ಕೊಡ್ಬೋದು. ರಾಹು ಚೆನ್ನಾಗಿದ್ರೆ ನೀವು ಸಫಲ ತಂತ್ರಜ್ಞಾನ ಇಂಜಿನಿಯರ್ ಆಗ್ಬೋದು. ಬಟ್ ಅದೇ ರಾಹು ಕೆಟ್ಟದಾಗಿದ್ರೆ ನೀವು ಕಳ್ಳ ಕೂಡ ಆಗಿರ್ಬೋದು. ಇದು ರಾಹುವಿನ ಒಂದು ವ್ಯತ್ಯಾಸ. ರಾಹು ತುಂಬಾ ಚೆನ್ನಾಗಿದ್ರೆ ನೀವು ನುರಿತ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಪರಿಣಿತ ಎಲೆಕ್ಟ್ರಾನಿಕ್ ಪರಿಣಿತ ಆಗ್ಬೋದು. ಬಟ್ ಅದೇ ರಾಹು ನೆಗೆಟಿವ್ ಇದ್ರೆ ನೀವು ಕಳ್ಳ ಕೂಡ ಆಗ್ಬೋದು. ಇದು ರಾಹುವಿನ ಒಂದು 2 ಮುಖ ಆಗ್ತದೆ. ಮತ್ತೆ ರಾಹು ಏನಾದ್ರು ವೀಕ್ ಇದ್ರೆ ನೀವು ರಾಹುವಿನ ಒಂದು ಬೀಜ ಮಂತ್ರವನ್ನ ಪಡಿಸ್ಬೇಕಾಗ್ತದೆ ನಿಯಮಿತವಾಗಿ. ಯಾಕಂದ್ರೆ ರಾಹು ತುಂಬಾ ಪಾಸಿಟಿವ್ ಫಲ ಕೂಡ ಕೊಡ್ತದೆ. ಈಗಿನ ಒಂದು ಆಧುನಿಕ ಜಗತ್ತಿನಲ್ಲಿ ಏನಿದೆ ಅದೆಲ್ಲ ಕೊಡೋದು ಕೂಡ ರಾಹುವಿನಾಗಿರ್ತದೆ. ರಾಹು ಎಲ್ಲಾ ಗ್ರಹಗಳನ್ನು ಕೂಡ ಏಮಾರಿಸುವಂತ ಒಂದು ಗ್ರಹ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಶನಿ ಬಿಟ್ರೆ ಎಲ್ಲಾ ಗ್ರಹಗಳನ್ನು ಕೂಡ ಒಂದು ಏಮಾರಿಸುವಂತ ಗ್ರಹ ಆಗಿರ್ತಾರೆ ರಾಹು. ರಾಹು ಏನಾದ್ರು ತುಂಬಾ ಚೆನ್ನಾಗಿದ್ರೆ ನೀವು ತುಂಬಾ ಸಕ್ಸಸ್ ಒಂದು ತಂತ್ರಜ್ಞ ಆಗ್ಬೋದು. ನಿಮ್ಗೇನಾದ್ರು ಜಾತಕ ವಿಷಯ ಮಾಡ್ಬೇಕು, ನಮ್ದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಜಾತಕದ ತಿಳಿದುಕೊಡ್ತೇನೆ. ನೆಕ್ಸ್ಟ್ ಬೇರೆ ನಮಸ್ಕಾರ.